ಐದರ್ ಈ ಫಿಲಮ್ ದುರಂಧರ್ ರೆಕಾರ್ಡ್ಸ್ನ ಬ್ರೇಕ್ ಮಾಡುತ್ತೆ ಅಥವಾ ಫ್ಲಾಪ್ ಆಗಿ ಸೈಡಲ್ಲಿ ಕೂತ್ಕೊಳ್ಳುತ್ತೆ. ಮಧ್ಯದಲ್ಲಂತೂ ನಿಲ್ಲೋ ಮಾತೇ ಇಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತು ಸಿನಿಮ್ಯಾಟಿಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ರಾಯರ ಆರ್ಭಟ ತುಂಬಾ ಜೋರಾಗೇ ಇದೆ. ಬನ್ನಿ ಟ್ರೈಲರ್ ಹೇಗಿತ್ತು ಅನ್ನೋದನ್ನು ನೋಡ್ಕೊಂಡು ಬರೋಣ. ಓಕೆ, ಶುರು ಮಾಡೋಣ. ಆದರೆ ಎಲ್ಲಿಂದ, ಏನು ಹೇಳೋದಿದ್ರ ಬಗ್ಗೆ, ಏನು ಮಾತಾಡೋದು? ಆಗಸ್ಟ್ 26ಕ್ಕೆ ಶುರುವಾಗುವಂಥ ಸುನಾಮಿಯ ಆರ್ಭಟದ ಕೊನೆ ಎಲ್ಲಿದೆ ಅಂತ ಊಹೆ ಮಾಡೋದಕ್ಕೂ ಆಗ್ತಾ ಇಲ್ಲ. ಹುಟ್ಟಿದಾಗ್ನಿಂದ ಸಾಯೋವರೆಗೂ ಸ್ವಂತ ಹೆಜ್ಜೆ ಮೇಲೆ ನಿಂತ್ಕೋಬೇಕು ಅಂತ ಅಂದ್ಕೊಂಡಿರೋವಂಥ ಆ ಕನಸಿನ ಗಾತ್ರ ಏನು ಅಂತ ಕೂಡ ತಿಳಿತಾ ಇಲ್ಲ. ನಾವು ಎಂದೆಂದೂ ನೋಡದೇ ಇರೋವಂಥ ಕ್ವಾಲಿಟಿ ವಿಷುವಲ್ಸು, ಪಾತಾಳಕ್ಕೆ ಕುಸಿತಾ ಇರೋವಂಥ ಕನ್ನಡ ಇಂಡಸ್ಟ್ರಿಯಿಂದ ಬರ್ತಾ ಇರೋವಂಥ ಸಿನಿಮಾನ ಅಂತ ಯೋಚನೆ ಮಾಡೋ ರೀತಿಯಲ್ಲಿರುವಂಥ ಫಿಲಮ್ ಇದು. ಇದು ಕನಸೋ ನಿಜಾನೋ ಗೊತ್ತಾಗ್ತಾ ಇಲ್ಲ, ಆದರೆ ಇದು ಸತ್ಯ. ಇದು ಯಶ್ ಯುಗ ಮತ್ತು ನಾವೆಲ್ಲರೂ ಸಿನಿಮಾವನ್ನು ನೋಡಿ ಈ ಯುಗವನ್ನು ವಿಜೃಂಭಿಸಬೇಕು ಅಷ್ಟೆ. ಬನ್ನಿ ಹಾಗೆ ಸ್ವಲ್ಪ ಸ್ಟೋರಿನೂ ತಿಳ್ಕೊಂಡು ಬರೋಣ. ಗೋವಾದಲ್ಲಿ ನಡೀತಾ ಇರುವಂಥ ಡ್ರಗ್ ಕಾರ್ಟೆಲ್ಗೆ ಹೆಜ್ಜೆ ಇಟ್ಟು ಡಾನ್ಗಳನ್ನೇ ಹೊಡೆದು ಅವನದ್ದೇ ಒಂದು ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ಹೊರಟಿರುವಂಥ ಒಬ್ಬ ವ್ಯಕ್ತಿ. ಇವನ ಮೈ ತುಂಬ ಇರೋದೆಲ್ಲ ಟಾಕ್ಸಿಸಿಟಿ. ನಿಜವಾಗಿಯೂ ಇವನದ್ದು ಯಾವ ರೀತಿಯ ಕ್ಯಾರೆಕ್ಟರ್ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಇವನು ಹಸು ವೇಷ ಹಾಕಿರುವಂಥ ವ್ಯಾಘ್ರನ ಅಥವಾ ವ್ಯಾಘ್ರವನ್ನೇ ಬಗೆದು ತಿನ್ನುವಂಥ ರಾಕ್ಷಸನ ಗೊತ್ತಿಲ್ಲ. ಆದರೆ ಈ ಟ್ರೈಲರ್ನ ಪ್ರಕಾರ ಈತ ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಮದ ಮಾತ್ಸರ್ಯಗಳನ್ನು ಹೊತ್ತುಕೊಂಡು ತಿರುಗ್ತಾ ಇರುವಂಥ ಒಬ್ಬ ಭಯಾನಕ ಗ್ಯಾಂಗ್ಸ್ಟರ್. ಮತ್ತು ಇವನ ನಡೆಗಳಿಂದ ಚಿತ್ರದಲ್ಲಿ ಬೇರೆ ಕ್ಯಾರೆಕ್ಟರ್ಗಳಿಗೂ ಕೂಡ ಒಂದು ಕ್ಲೋಜರ್ ಸಿಗುತ್ತೆ ಮತ್ತು ಇವನಿಂದಾನೇ ಇವನ ಸುತ್ತಲಿನ ಜಗತ್ತು ಊಹೆಗೂ ಮೀರಿದಷ್ಟು ಭೀಕರವಾಗುತ್ತೆ. ಈ ದಾಳಿಗೆ ಎಲ್ಲರೂ ತತ್ತರಿಸಿ ಹೋಗಿದ್ದಾರೆ. ಆದರೆ ಹೆಚ್ಚು ಪೆಟ್ಟು ತಿಂದಿರೋದು ಇವನ ಪ್ರೇಯಸಿ ನಾಡಿಯಾ. ಇವನ ಮೋಹಕ್ಕೆ ಸಿಲುಕಿ ಇವನ ಬ್ರುಟಾಲಿಟಿಯನ್ನು ಸಹಿಸಿಕೊಳ್ಳೋದಕ್ಕಾಗದೆ ಹಿಂಸೆ ಪಡ್ತಾ ಇದ್ದಾಳೆ. ಮತ್ತು ಇವರಿಬ್ಬರ ಮಗನೇ ಟಿಕೆಟ್. ಇವನು ಟೋಟಲಿ ಡಿಫ್ರೆಂಟ್ ಕ್ಯಾರೆಕ್ಟರ್. ಇವನು ಯಾವ ಜಿದ್ದಿಗೆ ತಂದೆಯ ಎದುರೇ ಹೋಗಿದ್ದಾನೆ ಅನ್ನೋದು ಅಷ್ಟು ಕನ್ಫರ್ಮ್ ಇಲ್ಲ. ತಾಯಿಯ ಸೇಡು ಜ್ವಾಲೆಯಾಗಿ ಇವನು ಈ ರೀತಿ ಆಗಿದ್ದಾನಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ. ಸೊ ಫಿಲ್ಮ್ ನಿಜವಾಗ್ಲೂ 1 ಅಥವಾ 2 ಲೇಯರ್ಸ್ನಲ್ಲಿ ಇರೋದಿಲ್ಲ. ಈ ಸ್ಟೋರಿ ತುಂಬಾ ಕಾಂಪ್ಲೆಕ್ಸ್ ಆಗಿದೆ ಮತ್ತು ಈ ಸ್ಟೋರಿಗೆ ಹೆಚ್ಚು ಲೇಯರ್ಗಳ ಅವಶ್ಯಕತೆ ಕೂಡ ಇದೆ. ಆ್ಯಂಡ್ ಅಷ್ಟು ಲೇಯರ್ಸ್ಗಳು ಇರೋದ್ರಿಂದಾನೇ ನಮಗೆ ಡಿಫ್ರೆಂಟ್ ಎಮೋಷನ್ ಫೀಲ್ ಆಗ್ತಾ ಇದೆ. ಆ್ಯಂಡ್ ಕ್ರೌರ್ಯ, ಕಾಮ ಮತ್ತು ಹಿಂಸೆಯ ಮಧ್ಯೆ ಒಂದು ರೀತಿಯ ಶಾಂತಿ ಕೂಡ ಇದೆ. ಇದೆಲ್ಲದರ ಮಿಕ್ಸ್ಚರ್ ಹೇಗಿರುತ್ತೆ ಅನ್ನೋದನ್ನು ಫಿಲಮ್ ನೋಡಿ ತಿಳ್ಕೊಳ್ಳೋಣ. ಇನ್ನು ಟೆಕ್ನಿಕ್ಯಾಲಿಟೀಸ್ ವಿಷಯಕ್ಕೆ ಬರೋದಾದರೆ, ನೋ ವರ್ಡ್ಸ್, ಇಟ್ಸ್ ಅಮೇಝಿಂಗ್. ಗೀತು ಮೋಹನ್ ದಾಸ್ರವರ ವಿಷನ್ ಈಗ ಆ್ಯಕ್ಚುಲಿ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಇಷ್ಟು ದಿನ ಬಿಡ್ತಾ ಇದ್ದಂಥ ಪ್ರಮೋಷನಲ್ ಮೆಟೀರಿಯಲ್ಸ್ನಲ್ಲಿ ಲಸ್ಟ್ ಅನ್ನೋದನ್ನು ಒಂದು ಪ್ರೈಮ್ ಫ್ಯಾಕ್ಟರ್ ಆಗಿ ಯೂಸ್ ಮಾಡ್ತಾಯಿದ್ರು. ಆದರೆ ಈಗ ನಮಗೆ ತಿಳಿತಾ ಇದೆ ಇಟ್ಸ್ ಬಿಯಾಂಡ್ ದ್ಯಾಟ್. ಇದು ಮನುಷ್ಯನ ಕಾನ್ಷಿಯಸ್ನೆಸ್ನ ಮತ್ತು ಮಾನಸಿಕ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಒಂದು ಪೀಸ್ ಆಫ್ ವರ್ಕ್. ಮತ್ತು ಗೀತುರವರ ಈ ವಿಷನ್ನಲ್ಲಿ ಅವರಿಗೆ ಕೈ ಜೋಡಿಸಿರೋದು ಅವರ ಪತಿ ರಾಜೀವ್ ರವಿ. ಹಾಲಿವುಡ್ ಸ್ಟ್ಯಾಂಡರ್ಡ್ಸ್ ವಿಷುವಲ್ಸ್ ಇದ್ದಾವೆ, ಕಣ್ತುಂಬಿ ಕೊಂಡಾಡುವಂಥ ಫ್ರೇಮ್ಸ್ ಇದ್ದಾವೆ ಮತ್ತು ಜೆ ಪೆರಿರವರ ಆ್ಯಕ್ಷನ್ ಸೀಕ್ವೆನ್ಸಸ್ಗಳ ಕೊರಿಯೋಗ್ರಫಿ ಕೂಡ ಅದ್ಭುತವಾಗಿ ಮೂಡಿಬಂದಿದೆ. ಇನ್ನು ಇದು ಕನ್ನಡ ಸಿನಿಮಾ, ತಮಿಳ್ ಸಿನಿಮಾ ಅಥವಾ ಹಿಂದಿ ಸಿನಿಮಾ ಅನ್ನುವಂಥ ಭೇದ ಭಾವ ಮಾಡದೆ ಇದು ಒಂದು ಇಂಡಿಯನ್ ಸಿನಿಮಾ ಅಂತ ಪ್ರಪಂಚದ ಎದುರಿಗೆ ತೋರಿಸೋದಕ್ಕೆ ಹೋಗ್ತಾ ಇರೋವಂಥ ನಮ್ಮ ಸಿನಿಮಾ ಅಂತ ಹೆಮ್ಮೆಯಿಂದ ಹೇಳುವಂಥ ಕ್ಷಣ ಇದು ಅಂತ ನಾನು ಭಾವಿಸ್ತೀನಿ. ಇನ್ನು ಈ ಚಿತ್ರ ಮುಂಚೆಯಿಂದನೂ ಒಂದು ವಿಭಿನ್ನ ಕ್ಯಾರೆಕ್ಟರ್ಸ್ಗಳು ಇರುವಂಥ ಕತೆ ಅಂತಲೇ ಹೇಳ್ಕೊಂಡು ಬಂದಿದೆ. ರಾಯನ ಪ್ರೀತಿಯ ವಶದಲ್ಲಿ ಬಿದ್ದಿರುವಂಥ ನಾಡಿಯಾ, ರಾಯನ ಬೆನ್ನೆಲುಬಾಗಿ ನಿಂತಿರುವಂಥ ಗಂಗಾ, ರಾಯನನ್ನು ಪರ್ಮನೆಂಟಾಗಿ ಇಟ್ಕೊಳ್ಳೋದಕ್ಕೆ ಹೊರಟಿರುವಂಥ ಮೆಲಿಸಾ, ಐ ಗೆಸ್ ರಾಯನ ಸೈಡ್ ಚಿಕ್ ಅನಿಸುತ್ತೆ ಈ ರೆಬೆಕಾ, ಮತ್ತು ಡ್ರಗ್ ಡೀಲರ್ನ ಮಗಳು ಎಲಿಜಬೆತ್. ಎಲ್ಲ ಕ್ಯಾರೆಕ್ಟರ್ಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದ್ದಾವೆ ಮತ್ತು ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಈ ಎಲ್ಲ ಕ್ಯಾರೆಕ್ಟರ್ಗಳ ಪೋರ್ಟ್ರೇಯಲ್ ಹೇಗಿರುತ್ತೆ ಅಂತ ಹೇಳಿ. ಸರಿ, ಬನ್ನಿ ಮುಖ್ಯವಾದ ಟಾಪಿಕ್ಗೆ ಹೋಗೋಣ. ಅದೇ ನಮ್ಮ ರಾಕಿಂಗ್ ಸ್ಟಾರ್ ಯಶ್. ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಕಷ್ಟದ ದಾರಿಯಲ್ಲೇ ನಡ್ಕೊಂಡು ಬಂದು ತಾನು ಎತ್ತರಕ್ಕೆ ಬೆಳೆದು ಕನ್ನಡ ಇಂಡಸ್ಟ್ರಿಯನ್ನು ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾ ಇರುವಂಥ ಒಬ್ಬ ಮನುಷ್ಯ. 2 ವಾರದ ಮುಂಚೆ ರಾಮಾಯಣದಲ್ಲಿ ರಾವಣನ ಆರ್ಭಟದ ಗುಂಗಲ್ಲಿದ್ದ ನಮಗೆ ರಾಯರಿದ್ದಾರೆ ಅಂತ ಎಚ್ಚರಗೊಳಿಸಿ ನಾನೆಲ್ಲೂ ಹೋಗಿಲ್ಲ, ನಾನಿರೋ ಹತ್ರನೇ ಎಲ್ಲರನ್ನೂ ಕರೆಸ್ಕೊಳ್ತೀನಿ ಅನ್ನೋವಂಥ ಮಾತನ್ನು ನಿಜ ಮಾಡೋ ರೀತಿಯಲ್ಲಿ ಇಡೀ ಫಿಲಮ್ ಕ್ರೂನ ಬೆಂಗಳೂರಿಗೆ ಕರೆಸಿ ಅದ್ಧೂರಿಯಾಗಿ ಫಿಲಮ್ಗೆ ಆಡಿಯನ್ಸ್ನ ಕರೀತಾ ಇದ್ದಾರೆ. ಫಸ್ಟ್ ಡೇ ಫಸ್ಟ್ ಶೋ ಬಿಗ್ ಸ್ಕ್ರೀನ್ನಲ್ಲಿ ಈ ಮ್ಯಾಗ್ನಮ್ ಓಪಸ್ನ ನೋಡೋದು ಫಿಕ್ಸ್ ಆಗಿದೆ. ಆ್ಯಂಡ್ ಐ ಶುಡ್ ರಿಯಲಿ ಥ್ಯಾಂಕ್ಸ್ ಯಶ್ ಫಾರ್ ಟೇಕಿಂಗ್ ಅವರ್ ಇಂಡಸ್ಟ್ರಿ ಟು ದ ಗ್ಲೋಬಲ್ ಲೆವೆಲ್.
ಗ್ಲೋಬಲ್ ಲೆವೆಲ್ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈ ಫಿಲಮ್ನ ಗ್ಲೋಬಲಿ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಅಸೋಸಿಯೇಟ್ ಆಗ್ತಾ ಇರೋದು ಲಯನ್ಸ್ ಗೇಟ್ ಫಿಲಮ್ಸ್. ಹೌದು, ಹಾಲಿವುಡ್ನಲ್ಲಿ ಇರುವಂಥ 5 ಪ್ರಮುಖ ಪ್ರೊಡಕ್ಷನ್ ಹೌಸಸ್ಗಳಲ್ಲಿ ಲಯನ್ಸ್ ಗೇಟ್ ಇಲ್ಲ. ಆದರೆ ಈ ಇಂಡಿಪೆಂಡೆಂಟ್ ಫಿಲಮ್ಸ್ಗಳನ್ನು ಪ್ರೆಸೆಂಟ್ ಮಾಡೋದರಲ್ಲೇ ಆಗಿರಬಹುದು, ಗ್ಲೋಬಲ್ ಲೆವೆಲ್ನಲ್ಲಿ ಈ ಫಿಲ್ಮ್ಗಳಿಗೆ ಬೇಕಾಗಿರುವಂಥ ರೆಕಗ್ನಿಷನನ್ನು ಕೊಡಿಸೋದ್ರಲ್ಲೇ ಆಗಿರಬಹುದು, ಲಯನ್ಸ್ ಗೇಟ್ ಯಾವತ್ತೂ ಹಿಂದೆ ಬಿದ್ದಿಲ್ಲ. ಹಾಗಾಗಿ ನಾವು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಬಹುದು ಒಂದು ಬಿಗ್ ನಂಬರ್ನ ಟಾಕ್ಸಿಕ್ ಮುಟ್ಟುತ್ತೆ ಅಂತ ಹೇಳಿ. ಸೊ ಎಲ್ಲವೂ ತಯಾರಾಗಿದೆ ಆಗಸ್ಟ್ 26ಕ್ಕೆ ನಮ್ಮ ಸಿನಿಮಾವನ್ನು ಪ್ರಪಂಚದ ಎದುರಿಗೆ ತೋರಿಸೋದಕ್ಕೆ. ಸೊ ಇದಾಗಿತ್ತು ಟಾಕ್ಸಿಕ್ನ ಟ್ರೈಲರ್ ರಿವ್ಯೂ. ನೀವು ಆಲ್ರೆಡಿ ಟ್ರೈಲರ್ನ ನೋಡಿದರೆ ಹೇಗಿತ್ತು ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಈ ಕೂಡಲೇ ನೋಡಿ. ಅದೇ ರೀತಿ ಕೊನೆವರೆಗೂ ನಮ್ಮ ರಿವ್ಯೂವನ್ನು ಕೂಡ ನೀವು ನೋಡಿದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗಿದು ಇಷ್ಟ ಆಗಿರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ. ಯಾರೋ ಅದು ಟಾಕ್ಸಿಕ್ ಫಿಲಮ್ ನೋಡೋದಕ್ಕೆ ಮಹಾನ್ ಫಿಲಮಿಗೆ ಕಲರಿಂಗು ಟಿಂಕರಿಂಗು ಮಾಡಿರೋ ಥರ ಇದೆ ಅಂತ ಹೇಳಿದ್ದು? ನನ್ನ ಮಕ್ಕಳ ಬರ್ತೀನಿ ರೀ.